ರವಿಯ ಜೀವನದ ಅತ್ಯಂತ ಸಂತೋಷದ ದಿನ ಅವನ ಮದುವೆ. ಮಾಮ, ಮದುವೆ ಖರ್ಚಿಗೆ ಸ್ವಲ್ಪ ಹಣ ಬೇಕಾಗಿದೆ. ಸಾಧ್ಯವಾದರೆ ಸಹಾಯ ಮಾಡಿ. ನಿಮ್ಮ ಮಗಳ ಮದುವೆ ಸಮಯಕ್ಕೆ ನಾನು ಖಂಡಿತ ಹಿಂತಿರುಗಿಸುತ್ತೇನೆ. ರವಿ, ನೀನು ನನ್ನ ಮಗನಂತಿದ್ದೀಯ. ಈ ವಿಷಯ ನಮ್ಮಿಬ್ಬರ ಮಧ್ಯೆ ಇರಲಿ. ವರ್ಷಗಳು ಕಳೆದವು. ಜೀವನದ ಹೊರೆ ರವಿಯ ಮೇಲೆ ಹೆಚ್ಚಾಗುತ್ತಾ ಹೋಯಿತು. ಒಂದು ದಿನ ಆ ದುಡ್ಡಿನ ರಹಸ್ಯ ಮಾಮನ ಹೆಂಡತಿಗೆ ತಿಳಿದುಬಿಟ್ಟಿತು. ನಿಮ್ಗೆ ಗೊತ್ತಾ, ರವಿ ನಮ್ಮಿಂದ ಮದುವೆ ಸಮಯದಲ್ಲಿ ಹಣ ತೆಗೆದುಕೊಂಡಿದ್ದಾನೆ. ರವಿ, ಅಪ್ಪ ಅಮ್ಮ ಕೇಳ್ತಿದ್ದಾರೆ. ನೀನು ಮದುವೆ ಸಮಯದಲ್ಲಿ ನಿನ್ನ ಮಾಮ್ನಿಂದ ಹಣ ತೆಗೆದುಕೊಂಡಿದೀಯಾ? ಹೌದು, ಆದ್ರೆ ಅದು ನನ್ನ ಹಾಗೂ ಮಾವನ ಮಧ್ಯೆ ಇರುವ ಮಾತು. ಮಾಮ, ಇದು ನಿಮ್ಮ ಹಣ. ತಡವಾದ್ರೂ ಮಾತು ಉಳಿಸಿಕೊಂಡೆ. ಅಕ್ಕ, ಒಂದು ಮಾತು ಕೇಳಬೇಕು. ನಾನು ಮಾವನ ಹತ್ತಿರ ಹಣ ತೆಗೆದುಕೊಂಡ ವಿಷಯವನ್ನು ನನ್ನ ಅತ್ತೆ ಮನೆಯಲ್ಲಿ ಹೇಳುವ ಅಗತ್ಯ ಏನು? ಹಣದ ವಿಷಯಕ್ಕಿಂತ ನಂಬಿಕೆ ಮುರಿದಿದ್ದು ನನಗೆ ಹೆಚ್ಚು ನೋವು ತರಿಸಿತು. ಹಣ ಕಳೆದುಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಆದರೆ ನಂಬಿಕೆ ಮುರಿದರೆ ಮತ್ತೆ ಕಟ್ಟಲು ಬಹಳ ಕಷ್ಟ.